ಇಲ್ಲವೇ? ಸುಂದರ, ವಿಷ್ಣುನನ್ನು ಎದುರಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಅಂತ ಮಾತನಾಡಿದ ಸುಂದರ. ಪ್ರಾಣೇಶ, ಪ್ರಾಣೇಶ್ವರೇ, ಬಿಟ್ಟು ಬಿಡದಿ ನಮ್ಮ ಆವೇಶ. ಸುಂದರ, ಹೇ ಸುಂದರಿ, ಏನು ನಿನ್ನ ಮಾತಿನ ಬರ ಮುಕ್ಕೋಟಿ ದೇವಾನು ದೇವತರ ಹುಟ್ಟ ಬಂದರ ಅಕ್ಷರ ಮಾತ್ರದ ಅವರನ್ನು ಮತವನ್ನು ಅಡಗಿಸಿದರ. ಹೇ ಕಾಂತೆ, ಬಾಪುರಿಗೆ ಎಲ್ಲಂತ ಕಲಿವೀರನ ಮುಂದೆ ಆಕೊಳ್ಳ ಭಯವನ್ನು ಹೇಳುವೆ. ಹೇಳಿ ಪ್ರಿಯ ನುಡಿಯದಿರ ಅವಳ ಸುದ್ದಿಯನ್ನು ಹಿಂದಂತ ಸಾರೆ ಬಳಿರೇ ರೂಪದ ಅತಿ ಸುಂದರವಾದ ಲಕ್ಷ್ಮಿ ಹೆಮ್ಮಳು ನಮ್ಮ ಅಗ್ರಜನ ವಶ ಮಾಡುವೆ. ಹಿಂದಿಗೆ ನೀಲ ಮೇಘ ಶಾಮನ ನಡೆಸಿ ಲಕ್ಷ್ಮೀ ದೇವಿಯನ್ನು ಹೇಳುತ್ತಲ್ವಯ್ಯ? ಹೌದು ಸುಂದರ, ನಿನಗೆ ಒಳ್ಳೇದಾಗುವುದಿಲ್ಲ. ಅವರು ದೇವತರು, ನಾನು ರಾಕ್ಷಸನು, ನಾವು ದಾನವರು. ನಾನು ರಾಕ್ಷಸನು. ಮತ್ತೆ ಅದಕ್ಕಾಗಿ ಹೇಳ್ತಿರೋದು ನಿನಗೆ ಒಳ್ಳೇದಾಗುವುದಿಲ್ಲ ಎಂದು. ಇದ್ದ ಮಾತನ್ನೇ ಹೇಳಿದೆ. ಏನ್ ಇಲ್ಲದ ಮಾತನಾಡುತ್ತಿರುವೆ? ನೀನು ಒಳ್ಳೆ ಕಾರ್ಯಕ್ಕೆ ಹೋಗುವುದಾದರೆ ನಾನು ನಿನಗೆ ಜಯವನ್ನು ಕೋರುತ್ತಾ ಇದ್ದೆ. ಆದರೆ ಇದು ನಿನ್ನ ಕೇಡಿಗೆ ನೀನೇ ಹೋಗುತ್ತಿರುವೆ. ನಮ್ಮ ಸಾಮ್ರಾಜ್ಯವನ್ನು ಹಾಳು ಮಾಡಿರುವವನು, ಆದ ಕಾರಣ ಅವನನ್ನು ಸರ್ವನಾಶ ಮಾಡಲು ಹೋಗುತ್ತಿರುವನು. ಪ್ರಾಣಪತಿ, ಹೇಳುವಿನ ಕೇಳು. ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಮಲ್ಲಿಗೆ. ಪ್ರಾಣಕಾಂತ, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾಗಿರುವ ಆ ವಿಷ್ಣುವನನ್ನು ಸಾಮಾನ್ಯನೆಂದು ತಿಳಿಯಬೇಡ. ಪ್ರಿಯ ಕಾಂತ, ಈ ಜಗದ ಸೃಷ್ಟಿಕರ್ತನು ವಿಷ್ಣುವನಲ್ಲವೇ? ನಮ್ಮ ಕುಲ ಸುಂದರ. ವಿಷ್ಣುವನ್ನು ಎದುರಾಕಿಕೊಂಡು ಜಯಿಸಿದವರು ಯಾರು ಇಲ್ಲ. ಇದ್ದ ಮಾತನ್ನ ಹೇಳಿದ ನೀನು ನನ್ನ ಮುಂದೆ ನನ್ನ ಮುಂದೆ ಹಾರಾಡಿದಷ್ಟು ಸುಲಭವಲ್ಲ ವಿಷ್ಣುವನ್ನು ಜಯಿಸುವುದು. ಅದು ಯಾತಕ್ಕೆಂದು ಕೇಳ್ತೀನಿ ಅಲ್ಲ? ಹೌದು ಸುಂದರ. ಪ್ರಿಯ, ನಿನ್ನ ಹಠವನ್ನು ಬಿಡು, ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿವಿನ ನಿನಗೆ ಕೈಯ. ಸುಂದರ
ಗೋಪಾಲ ಜಾಲಯ ಕಾಂತೆ ಬಾಪು ಬಾಪುರ ಬಾಪು ಬಾಪುರ ಬಾಪು ಬಾಪುರ ಶಂಕರನ ಮಹಾಬಲವಂತ ನುಡಿವಿಯಲ್ಲ ಈ ಮಾತನ್ನು ಕೇಳಿ ಹೆಣ್ಣೆಗೆದು ಒತ್ತಿ ಬರ್ತೀರ ಆಯೇ ಸುಂದರ ಬಾಪು ಬಾಪುರ ಕರ್ಪದಿ ಅಂತ ಬಲವಂತನಾದರೆ ಭಸ್ಮಾಸುರನಿಗೆ ದಪ್ಪಿಗೆ ತಡೆಯಲಾರದ ಹಣ್ಣು ಬಾಲದಲ್ಲ ಅಂಥ ಚಟ ಚುಟರ ಮೆನ್ನಂತ ದಿಟ್ಟ ಪರಕ್ರಮೆ ಸರಿಗಟ್ಟಿವೆ ಆನಂದೆ ಸಾಕು ಪ್ರಿಯ ಒಂದೇ ಹಠವನ್ನು ಹಿಡಿಯಬೇಡ. ಅದು ಹಠಕ್ಕೆ ಸುಂದರ ಈಗ ಹಠಕ್ಕೆಂದು ಕೇಳಿದೆಯಾ? ಅವನು ಸುಂದರ ಅವನನ್ನು ಜಯಿಸಲು ಆಗಲಾರದೆಂದು ತಿಳಿ. ಪ್ರಿಯ, ಈ ನಿನ್ನ ಹಠವನ್ನು ನೋಡಿ ವರ್ಣರಾಯನು ಸಹ ಬಂದಿರುವನು. ದರೆಗಳು ಬೇಡ ಬೇಡವೆಂದು ಬೇಡಿಕೊಳ್ಳಲು. ಹೌದೇ? ಇಷ್ಟೊಂದು ಕೋಪವು ತರವಲ್ಲ. ಕಾಂತ, ಹೇಳುವಿನ ಕೇಳು. ಮನೆಗೆ ಬಂದರು ಇದೇನು ದುರ್ಗತಿ ಕಾಂತ. ಆ ವಿಷ್ಣುನೊಂದಿಗೆ ನಿನ್ನ ಪಂಥವು ಸಾಗಲಾರದೆಂದು ತಿಳಿ. ವಿಷ್ಣುನೊಂದಿಗೆ ಪಂಥವನ್ನು ತೊಟ್ಟು ಹೋಗಿ ಸೋತು ತಲೆ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನೋಡಲು ಆಗಲಾರದ ಮಾತು. ಆದ್ದರಿಂದ ಎನ್ನ ಮಾತಿಗೆ ಹೋಗೊಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುತ್ತಿರುವೆನು ಪ್ರಾಣಪತಿ. ಇದೆಂತ ದುರ್ಗತಿ? ಹೇ ಕಾಂತೆ, ನಾನು ಎಷ್ಟು ಪರಿಪರಿಯಿಂದ ಹೇಳಿದೆ ಬಿಡಲಲ್ಲ ನಿನ್ನ ಮಾದ ಭ್ರಾಂತ. ಆದರೆ ಇನ್ನೊಮ್ಮೆ ಹೇಳುವನು ಚಿತ್ತವಿಟ್ಟು ಕೇಳು, ಚೆನ್ನಾಗಿ ಹೇಳು. ದೇವನ ದೇವತೆ ಸಲ್ಲಮಡಗಿಸಿ ಸರ್ವ ದೇವತರ ಅಧಿಕಾರವನ್ನು ನಾವೇ ಸ್ವೀಕರಿಸಿ ಈ ಮೂಲ ಬ್ರಹ್ಮಾಂಡದಲ್ಲಿ ನಮ್ಮ ಅಗ್ರಜಲಾದ ಶಕ್ತಿ ಸೋದರನ್ನು ಅಡಿಯನ್ನಾಗಿ ಮಾಡಬೇಕೆಂದು ಮನವಿ ವಿಚಾರಿಸಿ ಫಲಕರದಾಳ ವೀರ ಗಂಗನವನ ಧರಿಸಿ ಸಮರ ಸಂಯುಕ್ತವಾಗಿ ಹೊರಡುವ ಸಮಯದಲ್ಲಿ ಎಲ್ಲರೂ ತಡೆದು ನಿಂತಾಗಲಾರೆ. ನಾನು ಎಷ್ಟು ಹೇಳಿದ್ರು ಒಂದೇ ಹಠವನ್ನು
ಕಾರ್ಯವು ಜಯವಾಗಲೆಂದು ಜಯದಾರತಿ ನೇತಿಯನ್ನು ಪೀಠವನ್ನು ಅಲಂಕರಿಸಿ. ನಿನ್ನ ಹೆಸರು ಜಾಯ ಸುಂದರ. ಕ್ಷೇಮವಾಗಲಿ ಕಾಂತ ನಿನಗೆ ಪೂರಕ್ಕೆ ಬೇಗನೆ, ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರತಿನಿ ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾಕಂತ ನೀನೇ ಮಹಾಬಲವಂತ. ನಿನ್ನ ಹೆಸರು ಜಾಯ ಸುಂದರ. ಪ್ರಸ್ತುತ ನಮಗೆ ಬಿಟ್ಟು ಬರೆಯಂತ
ನೀನು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಇರಲಿ ಇರಲಿ, ಆ ಮಾತು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತದೆ. ಮನವಂದಿದ ಮಧ್ಯಾಹ್ನಗಳಂತೆ ಮದೋನ್ಮತ್ತರಾದ ಶಕ್ತಿ ಸೂದನ ಪ್ರಸೂದನವೆಂಬ ಧನುಜರು ಯಾವತ್ ಸುರವೃಂದವನ್ನು ಸೋಲಿಸಿ ಅವರವರ ಅಧಿಕಾರಿಗಳನ್ನು ಬಿಡಿಸಿ ಎಪ್ಪಲಾಯನ ಮಾಡಿಸಿದ ಕಾರಣ ನೀನೇ ಎನ್ನನ್ನು ಕರೆಸಿಕೊಂಡು ಆ ಮಹಾಲಕ್ಷ್ಮಿಯು ನಿನ್ನ ಸತಿಗಳಾದರೂ ಕೂಡ ಆ ಮೂರ್ಖರಿಗೆ ಸಾಗರನ ಸುದಿಗೆ ಭಂಗಪಡಿಸಿದರೆ ಮರಣವಾಗುವುದೆಂಬ ಸಂಚು ಹೂಡಿ ಇದನ್ನೇ ಪ್ರೇರೇಪಿಸುವುದಕ್ಕಾಗಿ ಎನ್ನನ್ನೇ ನೇಮಿಸಿ ಗಳಿಸಿದೆಯಾ ಆಪತ್ ಬಾಂಧವ. ಆದ ಕಾರಣ ನಿನಗೆ ಭಕ್ತವತ್ಸಲ ಎಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಜಗದೋದ್ಧಾರಕ, ನಿನ್ನಾಜ್ಞೆಯಂತೆ ನಡೆಯುವುದೇ ಈ ನಾರದರ ಕಾಯಕ. ಕಲ್ಕಮ ಮಲ್ಲಪ್ಪನವರು ನಾರಾಯಣ ಪತ್ರಕ್ಕೆ 5 ರೂಪಾಯಿ ನಾಯರ್ ಮಾಡಿರುತ್ತಾರೆ. ಅಪ್ಪ ಸಾರಥಿ, ಆ ರಕ್ಕಸರ ಪಟ್ಟಣವಾದ ಲೋಹಾವತಿ ರಾಜ್ಯಸಭೆಗೆ ಹೋಗೋಣ ನಡೆಯಪ್ಪ ಸಾರಥಿ. ನಿಮ್ಮ ಹೆಸರು ಸ್ವಾಮಿ ಸಜ್ಜನ ಪ್ರೇಮಿ. ಆಹೋ ಮಂಡಲಾಧಿಪತಿಗೆಲ್ಲ ಕಂಡಗಳೆಂದೆರಿಸಿ ಮೆರೆಯುವ ಹಾಗಜ ಈ ಖೋಲಿನ ಆಜ್ಞೆಯ ಪ್ರಕಾರವಾಗಿ ನಾರದರನ್ನು ಕರೆತಂದಿನವರ ಅಣ್ಣ ನಮೋ ನಮೋ ನಾರದ ಮಹರ್ಷಿ, ನೀವು ಬಂದಂತ ಸಮಾಚಾರವನ್ನು ಕೇಳುವುದೇ ನಮಗೆ ಖುಷಿಯ. ಏನಾದರೂ ಒಂದು ಕಾರ್ಯವಿಲ್ಲದೆ ಸುಮ್ಮನೆ ಈ ನಾರದರು ಬರುವರೆ. ಸ್ವಾಮಿ ನಾರದರೇ, ದಾನವೇಂದ್ರ ಸ್ವಾಮಿ ನಾರದರೇ, ದಾನವೇಂದ್ರ ಸ್ವಾಮಿ, ದಾನವೇಂದ್ರ ಸ್ವಾಮಿ, ನಾರದ ಮುನಿಗಳೇ, ದಾನವೇಂದ್ರ ಈ ಪೀಠವನ್ನು ಅಲಂಕರಿಸಿರಿ ಎಲ್ಲ ವಿಜ್ಞಾಪನವನ್ನು ನಡೆಸಿ. ಈಗ ತಾವು ಯಾವ ಯಾವ ದೇಶದಲ್ಲಿ ಸಂಚಾರ ಮಾಡುತ್ತಾ ಬಂದಿರುವಿರಿ, ಯಾವ ದೇಶದೊಳಗೆ ಏನೇನು ಕಾರ್ಯಕ್ರಮಗಳನ್ನು ಇರ್ತವೆ, ಮುಖ್ಯವಾಗಿ ನಿಮಗೆ ವೈಕುಂಠದಲ್ಲಿರುವ ವಿಷ್ಣುವಿನ ವಿಚಾರ ನಿಮಗೆ ಗೊತ್ತಿದ್ದರೆ ಜಾಗ್ರತೆಯಿಂದ ತಿಳಿಸಿರಿ. ಸ್ವಾಮಿ ನಾರಾಯಣ ಮುನಿಶಾಚರೇ, ದಾನವೇಂದ್ರ ಅದು ಯಾತಕ್ಕಂದರೆ ಯಾತಕ್ಕೆ ಮಾಡಿಕೊಂಡಿರುವ ತಡ ಮಾಡಲು ತಿಳಿಸಿದೆಯವ ಮಹಾನುಭಾವ. ಅಹೋ ಸೂರ್ಯನಾದ ಶಕ್ತಿ ಸೂದನ, ಸ್ವಾಮಿ ನಾರದಮನಿಗಳೇ, ಏನಿದು ನಿನ್ನ ವಚನ? ನಾನು ಏನು ವಿಚಾರ ಹೇಳಬೇಕೆಂದು ಇಲ್ಲಿಗೆ ಬಂದಿದ್ದನೋ ಅದನ್ನು ನಿನ್ನ ಬಾಯಿಂದೆಯೇ ನುಡಿದೆಯಲ್ಲ. ಅಂದ ಮೇಲೆ ನನಗೆ ಈ ಇಳಾಮಂಡಲದಲ್ಲಿ ಎದುರೇ ಇಲ್ಲ. ಆದರೆ ಆ ವಿಷ್ಣು ಲೋಕದ ವಿಚಾರವನ್ನು ಕೇಳಿದೆಯಾ ದಾನವದರೆ? ನಾನು ಏನೆಂದು ಹೇಳಿದೆ, ಆ ಸಂರಕ್ಷಣಾ ಪಾಲಕನ ಸಿರಿಯ ಆ ಶ್ರೀಹರಿಯು ಕ್ಷೀರಸಾಗರದ ಮಧ್ಯದೊಳು ಶೇಷಶಯನನಾಗಿ ಮತ್ತು ಶಂಖಚಕ್ರ ಗದಾಧಾರಿಯಾಗಿ ಕ್ಷೀರಸಾಗರದ ಸುತೆಯಾದ ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳವನ್ನು ಧರಿಸಿ ಸಕಲ ಸದ್ಭಕ್ತರ ಕಷ್ಟಗಳನ್ನು ಆಲಿಸಿ ಅವರ ಕಷ್ಟಗಳನ್ನು ಆ ಕ್ಷಣವೇ ಹೋಗಲಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ಜನ ರಕ್ಷಣ ಕಾರ್ಯದೊಳಗೆಂದೆನಿಸಿಕೊಂಡು ಮಹಾ ಸಂತೋಷದಿಂದ ಯಾವತ್ ಮನಮುನಿಗಳ ದಾನಾದಿಗಳನ್ನು ಮಾನದಿಂದ ಆಲಿಸುತ್ತಾ ಸೌಖ್ಯದಿಂದಿರುವನು. ದಾನವೇಂದ್ರ, ಇಲ್ಲಿಯವರೆಗೂ ನಿಮ್ಮ ಯಾವ ದಾನವ ವೀರರು ಆತನ ಏನೂ ನಿರ್ಬಂಧ ಮಾಡಲು ಆಗಲಿಲ್ಲ. ಇದೇ ವಿಚಾರವನ್ನು ತಿಳಿಸಲು ಇಲ್ಲಿಗೆ ಬಂದಿರುವೆನು. ಆದರೆ ನಾರದರು ಈ ವಿಷಯ ತಿಳಿಸಿದರೆಂದು ನೀವು ಆ ನಾರಾಯಣನ ಮುಂದೆ ಅನ್ನಬಾರದು. ತಿಳಿಯಕ್ಕೆ ದಾನ ಚಕ್ರವರ್ತಿ, ನೀವಾದರೂ ಒದಗಿಸಿರಿ ಆ ಶ್ರೀಹರಿಗೆ ಒಂದು ದುರ್ಗತಿ. ಆಹೋ ಮುನಿ ಶ್ರೇಷ್ಠರೇ, ಈ ವೀರಾತಿ ವೀರನ ಮುಂದೆ ಎಂಥ ನುಡಿಯನ್ನು ನುಡಿದಿರಲ್ಲ. ಇದ್ದ ಮಾತನ್ನು ನುಡಿದ ದಾನವೇಂದ್ರ, ಬಳಿದ್ರೆ ನಾವು ಈಗಾಗಲೇ ಸಕಲ ಲೋಕಗಳಲ್ಲಿ ಜಯಿಸಿದ್ದೇವೆ. ಬಳಿರೆ ಆ ವಿಷ್ಣು ನಮ್ಮ ಭ್ರಷ್ಟನಾದ ನೀಡದ ತಂದ ಭಜನಿಯನ್ನು ಕಟ್ಟಿದ್ದನ್ನು ನಮ್ಮ ರಾಜ್ಯ ಗೃಹವನ್ನು ನೀಡುತ್ತೇವೆ. ಆಹೋ ನಾರದ ಮುನಿಗಳೇ, ದಾನವೇಂದ್ರ ಬಾಪರೆ ನಮ್ಮ ಕುಲದ ಸಾಗರದ ಸುದೆಯ ಮೋಸ ಕೃತ್ಯದಿಂದ ವಶಪಡಿಸಿಕೊಂಡಿರುವ ಆ ವಿಷ್ಣುನ ಬೆಹೆಂಬೆಯನ್ನು ವಿಷ್ಣುವಿನ ಮುಂದೆ
ಹಿಡಿದು ಗೋಳಾಡಿಸಿಬಿಡಿದರು. ಸ್ವಾಮಿ ಬ್ರಹ್ಮ ಮಾನಸ ಪುತ್ರ ದಾನವೇಂದ್ರ ಹಿಡಿದ ಛಲವನ್ನು ಬಿಡದ ಕಡದಲ್ಲಿ ಗುರುಣ ಧನುಜರೆಯನ್ನು ಮತ್ತು ಕೈ ಬೇರೆಯನ್ನು ಹೊಡೆದುವನಾದರೆ ಗಾನ ವಿದ್ಯಾ ವಿಚಲದರೆ ದಾನವೇಂದರೆ ಹಾಗಾದರೆ ಏನು ಕೇಳಿದೆ ಲಕ್ಷ್ಮಿ ವೈರಿಗಳ ಗರ್ಭ ನಿರ್ಭೇದನ ಮಾಡುವಂತ ಕಡು ಪ್ರಕ್ರಮವುಳ್ಳ ಅನುಜ ಆಹೋ ಅಗ್ರಜ ಮಾತೆ ಅನುಜ ಈ ಕ್ಷಣ ಅವನನ್ನು ಬಿಡಿದು ತರುವುದಕ್ಕೆ ಹೋಗೋಣ ನೋಡಿ ಪ್ರಸನ್ನ ಆಹೋ ಗಂಡುಗಳಿಗೆ ಎಂಬರಿತ ಸಂಚಾರಕ್ಕೆ ಭಕ್ತ ಸಂಗನಾದ ಅಗ್ರಜ ನಿನ್ನ ಹಗ್ಲೆಯನ್ನು ಎಂದಾದ ಮೀರಿ ನಡೆದಿರುವ ಹೇಗೆ ಈ ನಿನ್ನ ಹಂಗ ಇಷ್ಟು ಮಾತ್ರಕ್ಕೆ ನಿನ್ನ ಹಗ್ಲೆಯನ್ನಾದರೆ ಲಕ್ಷ್ಮಿ ಲಕ್ಷ್ಮಿ ಸರ್ಪ ಹಿಂದಿನೊಳಗೆ ಗರುಡರಾಜನಂತೆ ತೋರಿ ಮಾರುಮರದ ನಿಂತವರ ಸಿರಿಗಳನ್ನು ತಂದ ಹರಿಯ ಗೌರವವನ್ನು ಬಿರಿದ ಸುಂದರವಾದ ಲಕ್ಷ್ಮೀ ಎಳೆದುಕೊಂಡು ಹಾಕುವುದಕ್ಕೆ ಹೋಗಲು ನಡಿ ಸಟ್ಟಿದರೆ ವೈಕುಂಠಕ್ಕೆ ಯುದ್ಧ ಸನ್ನದ್ಧರಾಗಿ ಹೊರಟರು. ಸಾರಥಿ ದೇವಾ ಎಂದಿಗೆ ಈ ಮೂರ್ಖರಿಗೆ ಕಾಲಗತಿ ಕೂಡಿ ಬಂದಂತೆ ತೋರುತ್ತದೆ. ಹೌದೇವ ನಾನೀಗ ಈ ಸಮಾಚಾರವನ್ನು ಶ್ರೀಮನ್ ನಾರಾಯಣನಿಗೆ ತಿಳಿಸುವುದಕ್ಕೆ ವೈಕುಂಠಕ್ಕೆ ಪ್ರಯಾಣಿಸುವನು. ಸಾರಥಿ ನೀನು ಸುಮ್ಮನೆ ನೋಡುತ್ತಿರುವ ಮುಂದೆ ನಡೆಯುವ ಸಂಗತಿ ಆ ಅಗಮರಿನಾಗುತ್ತದೆ. ಮುಂದೆ ಅದೋ ಗತಿ. ಸ್ವಾಮಿ ಸಜ್ಜನ ಪ್ರೇಮಿ
ಕೆತ್ಬ ಪದ ನಮಗದೇನು ಭಾವಕ್ಕೆ ನಾನು ಮೆಚ್ಚಿದೆ ಮೆಚ್ಚಿದೆ. ಈ ಭುವನ ಬ್ರಹ್ಮಾಂಡವೆಲ್ಲ ನಿನ್ನಿಂದ ಉದಯವಾಯಿತು. ನೀನಿಲ್ಲದಿದ್ದರೆ ಈ ಜಗತ್ತಲ್ಲಿ ಒಂದು ರಮಣಿ ಒಂದು ಲೋಕದ ಹೊರಗಿನ ಜಯಂತಿ ಬರೋವರ್ಣ ಇದ್ದಳ ಹೇಳಿವನ ಕೇಳು. ಚೆನ್ನಾಗಿ ಹೇಳು ರಮಣಿ. ದೇವ ಮಾಧವ ವೈಕುಂಠ ಪಾಲ ಹೇಳಿರೋ ನಿನ್ನಯ ದೇವ ಮಾಧವ ವೈಕುಂಠ ಪಾಲ ಹೇಳಿರೋ ನಿನ್ನಯ ಜೋರ ಲಕ್ಷ್ಮಣೇ ಭಕ್ತ ಮಾಡುತ್ತೇ ನೀನು ಹೇಗೆ ಆದಿಶೇಷನ ಮೇಲೆ ಮಲೆಗೆ ಆನಂದ ಪರವಶರಾದರೆ ಭಕ್ತರ ಮನೋಭಯಕೆಯನ್ನು ಈಡೇರಿಸುವ ಯಾರು? ಶ್ರೀಮನ್ನಾರಾಯಣ ಮರತೇನು ಜಗತ್ ಕಲ್ಯಾಣ. ರಮಣಿ, ರಮಣ, ಹಾಗಾದರೆ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಕುಮಾರ್ ದೇವಣ್ಣ ಅವರು 200 ರೂಪಾಯಿ ನ್ಯಾಯ ಮಾಡುತ್ತಾರೆ. ರೋಹಿಣಿಯೇ, ಕಾಮಿನಿಯೇ, ಕ್ಷೇತ್ರಕ್ಕೆ ಎಂದಲ್ಲಿ
ನನಗೆ ತಿಳಿಯದೆ ಹೇಗೆ ರಮಣಿ? ರಮಣ, ಈಗ ನಾನು ಸುಮ್ಮನೆ ಕುಳಿತರು ನಿಂತರು ನಡೆದಾಡಿದರು ಹಾ, ನಿದ್ರಿಸಿದರು ವಿಶ್ರಾಂತಿ ಪಡೆದರು. ಇಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ಮೀಸಲವಾಗಿರುತ್ತದೆ. ಆ ದುರ್ಜನರಿಗೆ ಶಿಕ್ಷೆ ವಿಧಿಸುವ ವಿಚಾರ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಾಗಿರು ಸತಿ ಮಹಾರೂಪವತಿ. ಪ್ರಿಯ ಪ್ರಿಯೆ ಮಾಧವ, ದೇವಿ, ಹೇಳಿದ್ರೆ ಕೇಳು. ಚೆನ್ನಾಗಿ ಹೇಳು ರಮಣಿ. ಜಗದೊಡೆಯ ಜಗನ್ನಾಥ, ನಾಥ, ರಮಣಿ, ನಿನ್ನ ಮಾತೆ ಅದ್ಭುತ. ಆ, ಏನು? ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ನೇನು ಶಿವದಿಂದ ಸಂಹಾರ ಮಾಡಿಸಲಿಲ್ಲವೇ? ಹೌದು ಕಾಂತೆ. ಗರುಡ ವಾಹನ, ಸುಂದರಿ, ನಾ ಬಲ್ಲೆನು ನಿನ್ನ ಗರಡಿತನ. ಹೌದೇನು ರಮಣಿ? ಹಾಗಾದರೆ ಹೇಳುವುದು ಕೇಳು. ನವಚಂದ್ರ ಮೋತಿ ಮಮ ಪ್ರೇಮ ಸಖಿ. ಸ್ಥಿರ ಸಾಗರದ ಸುದ್ದಿ ಪ್ರಿಯ, ಎನ್ನಗೆ ತಿಳಿಯದೆ ನಿನ್ನಯ ವ್ಯತೆ. ನಿನ್ನ ಸಹೋದರನಾದ ಜಲಂಧರನಂ ವಧೆ ಮಾಡಿಸಿದೆಯೆಂದು ನುಡಿದಿರುವೆಯಲ್ಲ? ಹೌದು ಪ್ರಿಯ. ಆದರೆ ಆದರೆ ವಿಧಿಲಿಖಿತ ಮಾಡಿಸುವರ್ಯಾರು? ರಮಣಿ, ರಮಣ, ಸರ್ವಂತರಯಾಮೆಯಾದ ಎನ್ನಗೂ ಸಹ ವಿಧಿಕಾಟ ಬಿಟ್ಟಿಲ್ಲ. ಅದು ಯಾತಕ್ಕೆಂದರೆ ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣಕ್ಕಾಗಿ ನೀನು ದುಷ್ಟ ಶಿಕ್ಷಣಾರ್ಥ
ಭೂಲೋಕದಲ್ಲಿ ಜನ್ಮ ತಾಳೆಂದು ಶಾಪವನ್ನು ಕೊಟ್ಟಿರುವುದು ಸರಿ ಇಲ್ಲಿ ಯಾರಿಗೂ ತಿಳಿಯದು ಎನ್ನಂತರಂಗದ ಸಂಗತಿ. ಏನು ಹೇಳಿದೆ? ಹಾವಿನ ಕಾಟ ನೆನ್ನನ್ನು ಬಿಡಲಿಲ್ಲವೇ? ಸುಂದರಿ ಜಗದ ರಕ್ಷಕರು ನೀನಲ್ಲವೇ? ಇನ್ನೊಂದರವರು ಯಾರು? ಮತ್ತು ನಿನ್ನನ್ನು ವಿಧಿ ಕಾಟ ಬಿಡಲಿಲ್ಲವೇ? ಹೌದು ಸುಂದರಿ, ಎಲ್ಲರಿಗೂ ಕಷ್ಟ ಇರ್ಬೋದು. ಪ್ರಿಯ ಪ್ರಿಯೆ ನಿನಗೋ ಕಾರಣ ಭಕ್ತರ ಕಷ್ಟ ಸುಖವನ್ನು ಕೇಳುವರು ಯಾರು? ರಮಣಿ, ರಮಣ, ಹಾಗಾದರೆ ಇದು ಅಲ್ಲದೆ ಮತ್ತೆ ಹೇಳುವುದು ಕೇಳು. ನಾಯಿ ಹೇಳು. ಹೃದಯೇಶ್ವರ, ಸ್ತ್ರೀಯರು ಏನು ಮಾತನಾಡಿದರು ಚಂದ, ಈ ಜಗ ಹುಟ್ಟಿರುವುದು ಜಗದಾದಿ ದೇವತೆಯರಿಂದ. ರಮಣಿ, ರಮಣ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ಮೋಹಾಂಕುರಗೊಳಿಸಿ ಮೋಹ ಮಾಡಿ ಹುಲ್ಲುಕಡ್ಡಿಯಂತೆ ಕೊಚ್ಚಿಕೊಂಡು ಮೆಲ್ಲನೆ ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಆಗ ಆಯಾ ಸಮಯಗಳಲ್ಲಿ ವಿಚಾರಗಳಿಗೋಸ್ಕರ ಸಮಯ ಸಂದರ್ಭಕ್ಕೆ ಅನುಸರಿಸಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನನೆಂಬುವಂತೆ ಮಾಡಿ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ. ರಾಣಿ ಪಡಿಬೇಡಿ. ಪ್ರಿಯ,
ಪ್ರಿಯೆ, ಸ್ತ್ರೀಯರು ಪುರುಷರು ಮನಸಾರ ಸೂಳೆಗೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ನೀನೇಕೆ ಮೋಹಿನ ರೂಪವನ್ನು ತಾಯಿ ಭಸ್ಮಸುರರನ್ನು ನಾಶ ಮಾಡಲಿಲ್ಲವೇ? ಜಗತ್ ಕಲ್ಯಾಣಕ್ಕಾಗಿ ಮಾಡಬೇಕಾಯಿತು ಸುಂದರಿ. ಮತ್ತೆ ಸ್ತ್ರೀಯರನ್ನು ಸೇರುವುದೇಕೆ? ವೈಕುಂಠವಾಸ ಸುಂದರಿ, ನಿನ್ನಲ್ಲಿರೋದು ಮಹಾಮೋಸ. ಅಂಥದ್ದು ಏನು ಇರುವುದಿಲ್ಲ ಸುಂದರಿ. ರಮಣಿ, ಹಾಗಾದರೆ ಹೇಳುವುದು ಕೇಳು. ನಿನಗೇತಕ್ಕೆ ಚಿಂತೆ? ಆ ಕೂಳನಾದ ಭಸ್ಮಾಸುರನು ಪರಶಿವನಿಂದಲೇ ಉರಿಯಸ್ತ್ರವನ್ನು ಪಡೆದುಕೊಂಡು ಆ ಬಳಿಕ ಪರಶಿವನನ್ನೇ ಸುಡುವನೆಂದು ಹಿಂಬಾಲಿಸಿದನು. ಮೋಹನಾಂಗಿ, ಆತನ ದುಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದದ್ದು ಎನ್ನ ಕರ್ತವ್ಯ. ಆದ್ದರಿಂದ ತಕ್ಷಣವೇ ನಾನು ಅವನನ್ನು ಮೋಸ ಮಾಡಿ ಮೋಹಿನಿ ರೂಪವನ್ನು ತಾಳಿ ತಕತೈ ತಕತೈ ಎಂದು ನಾಟ್ಯವನ್ನು ಮಾಡಿಸಿ ಆಗ ಅಧರ್ಮಿಯಾದ ಭಸ್ಮಾಸುರನನ್ನು ತನ್ನ ಹಸ್ತದಿಂದಲೇ ತನ್ನ ಮರಣವಾಗುವಂತೆ ಮಾಡಿ ಆ ಸದಾಶಿವನಿಗೆ ಬಂದ ಸಂಕಷ್ಟವನ್ನು ಪರಿಹರಿಸಿದನು. ಕಾಂತೆ, ಆ ಕ್ರೂರಿಯಾದ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಿದೆ, ಭಕ್ತನಾದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆ. ಇಂಥ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ಸರಿ ಎನ್ನ ಪ್ರೇಮದ ಸುಂದರಿ. ಪ್ರಿಯ, ನೀನು ಹೇಗೆ ಹೇಳಿದರೂ ನಿನ್ನ ಮಾತು ನಾನು ಸರ್ವತ ನಂಬಲಾರನು. ಅದೇತಕ್ಕೆ ನಂಬುವುದಿಲ್ಲ ಕಾಂತೆ? ಅದು ಯಾತಕ್ಕೆಂದು ಕೇಳಿದೆಯಾ? ಹೌದು ಸುಂದರಿ. ಪ್ರಿಯ, ಪ್ರಿಯೆ, ಏನ್ ಮಾಡ್ತೀವಿ? ಅಯ್ಯಂಗರ ಕಡಗ ಹುಚ್ಚಿಗೆ ಸುಂದರಿ. ನೀನೇನು ಮಾಡ್ತೀವಿ? ಕಟ್ಗೆ ಸುಂದರಿ. ಹುಚ್ಚೋಗಿದೆ ಸುಂದರಿ. ಕಡಗವೇ? ಹೌದು ರಮಣಿ. ಹೇಳನ್ನ ಕೇಳೋ. ಚೆನ್ನಾಗಿ ಹೇಳು ಕಾಂತೆ. ಬಲ್ಲೆ ಸೇಹರೇ ನಾನೆನ್ನಾಗೋಣ
ಪ್ರಿಯ ಪ್ರಿಯೆ, ಆದರೆ ಇನ್ನೊಂದು ವಿಚಾರ ಅದೇನು ಸುಂದರಿ? ಅದು ಏನೆಂದರೆ ಅದೇನು ರಮಣಿ? ನಮ್ಮ ತಂದೆ ಆದ ಸಮುದ್ರ ರಾಜನ ಮತನ ಮಾಡುವ ಸಮಯದಲ್ಲಿ ಒಂದು ಕತೆ ಹಾಲಾಯಲ ಮತ್ತೊಂದು ಕತೆ ಅಮೃತ ಉದ್ಭವಿಸಿದರೆ ದೇವತರಿಗೆ ಅಮೃತ ನೀಡಿ ದಾನವರಿಗೆ ವಿಷ ನೀಡಿ ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಮಾಡಬಾರದಾಗಿತ್ತು ಇಂತಹ ಅನ್ಯಾಯ. ರಮಣಿ, ಲಕ್ಷ್ಮೀಪುರದ ವಾಸ ಜ್ಯೋತಿಮ್ಮ ಉಷ್ಣ ಪತ್ರಿಕೆ ಕಾಂತೆ, 10 ತರದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತು ರತ್ನದಂತೆ ಒಪ್ಪುವ ಎನ್ನ ಸತಿ ಶಿರೋಮಣಿ, ಪ್ರಿಯ ಸೌಂದರ್ಯದ ಕಣಿ, ಸುಂದರ ಈ ಚತುರ್ದಶ ಭುವನಗಳು ಎನ್ನ ಉದರದೋಳು ಅಡಗಿಸಿದ ಭಗವದೋತ್ತಕನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತೆಯರಿಗೆ ಅಮೃತಪಾನ ಮಾಡಿದೆ. ಅದೇ ಮತಿಹೀನರಾದ ಕೂಳ ರಾಕ್ಷಸರಿಗೆ ವಿಷಪಾನವಂ ಮಾಡಿದೆ. ಕಾಂತೆ, ನಾರದ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಆ ದುಷ್ಟ ರಾಕ್ಷಸರು ಯಾವ ಸಮಯದಲ್ಲಿ ಶ್ರೇಷ್ಠರಾದ ದೇವತೆಗಳಿಗೆ ತೊಂದರೆಯನ್ನು ಕೊಡುವವರು ಆ ಕ್ಷಣವೇ ಅವರನ್ನು ಸಂಹರಿಸುವುದಕ್ಕಾಗಿ ಈ ರೀತಿ ಮಾಡಬೇಕಾಯಿತು. ತಿಳಿಯಿದೆ ಕಾಂತೆ, ಧೀಮಂತೆ. ತಿಳಿದಿದೆ ಪ್ರಿಯ. ಮಕಾಸ್ತ ಹುಸೇನಪ್ಪನವರು ವಿಷ್ಣುವಿನ ಪತ್ರಕ್ಕೆ 200 ರೂಪಾಯಿ ನ್ಯಾಯ ಮಾಡಿರುತ್ತಾರೆ. ಕಮಲ ನಯನ ನಾಟಕಕ್ಕೆ ನೀ ಸೂತ್ರಧಾರಿ, ನಿನ ಗುಣಗಾನ ಮಾಡುವ ನಾ ಪಾತ್ರಧಾರಿ, ನಾ ಬರೆಯವೀನೆ ವೈನಿಕನು ನೀನೆ, ನೀನಾಡಿಸಿದಂತೆ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದು ನಲ್ಗಾಡೆ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕ್ತರ ಹೃದಯದು ನಲಿದಾಡೆ. ಹರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ, ನಾಡೋರು ನಾಳು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ, ಕಮಲ ರಮಣ ನಾರಾಯಣ, ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ ನಾರಾಯಣ. ಓ ಶ್ರೀಮನ್ನಾರಾಯಣ, ಜಗತ್ ಸಂರಕ್ಷಣ, ನಿನ್ನ ದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತರಾದ ನಿಮ್ಮನ್ನು ಕಂಡು ನಾನು ಧನ್ಯನಾದನು. ನಿಮ್ಮ ಪಾದಪದ್ಮಗಳಿಗೆ ವಂದಿಸುವನು ದೇವ. ನಿನಗೆ ಮಂಗಳವಾಗಲಿ ಬ್ರಹ್ಮವನ್ನು ಸೋತ್ವವ, ನಿನಗೆ ಬಂದ ಕಾರಣವೇನು ತಿಳಿಸೋ ಈ ಕ್ಷಣವ. ಓ ನಾರಾಯಣ, ನಾರದ, ಹಾಗಾದರೆ ಹೇಳುವನು ಕೇಳಿ. ಚೆನ್ನಾಗಿ ಹೇಳು ನಾರದ. ಲೋಕನಾಯಕ ದಾನವಾತಕ ಕೇಳು ಶರಣ
ನೋಡ ಮುನಿರಾಯ ಲೋಕನಾಯಕ ಕೇಳು ಕವಿ ನುಡಿಯ ನಾ ನೋಡಿದ ಪರಿಯ ಬ್ರಹ್ಮನಂದನ ಜ್ಞಾನ ಸಾಧನ ಕೆಡು ನಿನ್ನ ಮನ ವ್ಯಸನ ನಿನಗೆ ಸಖೆ ಹನುಮಾನ. ದೇವ ನಾರದ ಭೂಲೋಕದಲ್ಲಿ ದುಷ್ಟನಾದ ಶಕ್ತಿಸೂದನ ಪ್ರಸೂದನರೆಂಬ ದೈತ್ಯರು ದೇವಾಲಯಗಳನ್ನು ಕೆಡವಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಸುರನಾರಿಯರಂ ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಮೆರೆಯುತ್ತಿರುವರು. ಅಹೋ ದೇವ ನಾರದ ಅವರು ಇಷ್ಟರಲ್ಲಿಯೇ ವೈಕುಂಠಕ್ಕೆ ದಾಳಿ ಮಾಡಲು ಬಂದರೂ ಬರಬಹುದು. ಆದ ಕಾರಣ ಆ ದುಷ್ಟ ರಾಕ್ಷಸರನ್ನು ಹತಗೈದು ಸದ್ಭಕ್ತರನ್ನು ರಕ್ಷಣೆ ಮಾಡುವುದು ಬಿಟ್ಟು ನೀನೇ ಈತಿ ಶೇಷಾರೂಢನಾಗಿ ಲಕ್ಷ್ಮಿಯೊಡನೆ ಆನಂದ ಪರವಶನಾದರೆ ಭಕ್ತರ ಗತಿಯೇನು ಸ್ಥಿತಿಪಾಲನೆ ಲಕ್ಷ್ಮೀ ರಮಣನೆ. ಅಹೋ ಶಾರದ ನಂದನ, ಅಹೋ ನಾರಾಯಣ, ಬಿಡು ಬಿಡು ನಿನ್ನ ಮನದ ಆಲೋಚನ. ಹ ಕಾಲಚಕ್ರವು ಸದಾ ಚಾಲನೆಯಲ್ಲಿ ಇರುತ್ತದೆ. ಹ ನಾರದ ನಾರಾಯಣ, ಆದರೆ ಈಗ ಲೋಹಾವತಿಯ ಮದಂದರಿಗೆ ಹರನ ವರಬಲದಿಂದ ಅತಿಗರ್ವೂ ಬಂದಿರುವುದು. ನಾರದ ನಾರಾಯಣ, ಇನ್ನು ಕ್ಷಣ ಕಾಲದಲ್ಲಿಯೇ ಅವರ ಗರ್ವವು ಅವರನ್ನೇ ಮುರಿದು ಬಿಡುತ್ತದೆ. ಶಕ್ತಿಸುಧನ ಪ್ರಸೂದನ ಆದರೆ ಹಿಂದಕ್ಕೆ ಇವರಂತೆ ದೇಶವನ್ನು ಸಾಧಿಸಿಕೊಂಡು ಬಂದವರ ಅಧೋಗತಿ ನೀನೇನು ಹರಿಯದವನೇ ಹೇಗೆ? ನಾರದ ನಾರಾಯಣ, ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೇ ದೈವ ಸಂಭೂತರಾದ ನಮ್ಮ ಕರ್ತವ್ಯ ತಿಳಿಯಿತೆ. ವಿರಂಚಿ ನಂದನ ರಕ್ಕಸರನ್ನು ಸೇರಿಸಿ ಬಿಡುವೆ ಯಮಸದನ. ಅಮ್ಮ ಲೋಕಮಾತೆ ನಾರದ ಕ್ಷೀರಸಾಗರ ಸುದ್ದಿ ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದೋದ್ಧಾರ ಮಾಡಿದೆಂದು ಈ ಜಗತ್ ಸಂರಕ್ಷಣಾಕರ್ತನಿಗೆ ನೀನಾದರೂ ಹೇಳಮ್ಮ ಜನನಿ ತ್ರಿಲೋಕ ಪಾವನೆ ವೀಣ ಪಾಣಿಯಾದ ನಾರದ ಅಮ್ಮ ಮಾಯದೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳಿದನು. ಹ ಶಾರದ ತನಯ ಬಿಡದಿನ ಸಂಶಯ. ಅಹೋ ರಮಣ, ರಮಣಿ, ನಾರದರು ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಎಂದು ಬೇಡಿಕೊಳ್ಳುವನು ದೇವ ಮಹಾನ್ ಭಾವ. ಅಹೇ ನಾರಿ ಶಿರೋಮಣಿ, ಎನ್ನ ಪ್ರೇಮದ ಹರಗಿಣಿ, ಕ್ಷಣ ಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಲೋಕ ಕಂಟಕರಾದ ಲೋಹಾವತಿಯ ದುಷ್ಟರನ್ನು ಶಿಕ್ಷಿಸಿ ಶಕ್ತಿಸುಧನ ಪ್ರಸೂದನ ಎನ್ನಂ ನಂಬಿದ ಭಕ್ತರನ್ನು ರಕ್ಷಿಸುವೆ. ಅಹೋ ನಾರದ, ಅಹೋ ನಾರಾಯಣ, ಇನ್ನು ಸ್ವಲ್ಪ ಸಮಯದಲ್ಲಿಯೇ ಆ ಕೂಳ ರಾಕ್ಷಸರನ್ನು ಹತಗೊಳಿಸಿ ಯಮಲೋಕವನ್ನು ಸೇರಿಸಿ ಬಿಡುವೆ. ನಾರದ ನೋಡುತ್ತಾ ಇರು ಎನ್ನಲೇನೋ ವಿನೋದ. ಅಡಿಯ ಬಸವರಾಜವರು ವಿಷ್ಣುವಿನ ಪತ್ರಿಕೆ 200 ರೂಪಾಯಿ ಆಯ್ಕೆ ಮಾಡುತ್ತಾರೆ. ಹಾಗಾದರೆ ನಾನಿನ್ನು ಹೋಗಿ ಬರುವೆನು. ಎನಗೆ ಅಪ್ಪಣೆಯನ್ನು ದಯಪಾಲಿಸು ಪನ್ನಗಸೇನ ಪಾವನ ಚರಣ. ಸಂತೋಷದಿಂದ ಹೋಗಿ ಬಾರೋ ಬ್ರಹ್ಮನಂದನ. ಇನ್ನೊಮ್ಮೆ ನೀನು ವೈಕುಂಠಕ್ಕೆ ಬಂದ ಕಾಲಕ್ಕೆ ಆ ಕೂಳ ರಾಕ್ಷಸರನ್ನು ಹತಗೊಳಿಸಿ ಯಮಲೋಕವನ್ನು ಸೇರಿಸಿ ಬಿಡುವೆ, ಭಕ್ತರನ್ನು ಉದ್ಧಾರ ಮಾಡುವೆ. ವಿರಂಚಿ ತನಯ ಬಿಡು ನಿನ್ನ ಸಂಶಯ. ಕಲ್ಗಂಬ ಕೋರಿ ಕಲ್ಗುಡಪ್ಪನವರು ವಿಷ್ಣುವಿನ ಪತ್ರಿಕೆ 200 ರೂಪಾಯಿ ಆಯ್ಕೆ ಮಾಡಿರುತ್ತಾರೆ. ನಯನ ಕಮಲವದನ ದುಷ್ಟರನು ಶಿಷ್ಟರನು ತಂದವನು ನೀನೇ, ಒಲಿಸುವುದು ಉಳಿಸುವುದು ಎಲ್ಲವೂ ನೀನೇ. ನಿನ್ನಯ ಮಹಿಮೆ ಶಕ್ತಿ ಬಲ್ಲವನು ನೀನೇ ನೀನೇ ನೀನೇ. ಗರ್ವದಿ ಮದಿಸಿದ ದಾನವರು ಮದ ಮೇರುತ ಮೆರೆಯುತ್ತ ಗರ್ಜಿಸಲು. ಗರ್ವದಿ ಮದಿಸಿದ ದಾನವರು ಮದ ಮೇರುತ ಮೆರೆಯುತ್ತ ಗರ್ಜಿಸಲು.
ಆದಿಶೇಷನ ಪರಿಮಂಡಲಕ್ಕೆ ಮಣ್ಣು ಮೆತ್ತಿಕೊಂಡು ಇಂಥ